ಸನ್ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ ಅಲ್ಲಿ ಜನಗಳಿಗೆ ಒಂದು ಭರವಸೆ ಇತ್ತು. ಸಿದ್ದರಾಮಯ್ಯನವರು ಬಡವರ ಪರವಾಗಿದ್ದಾರೆ, ಹಿಂದುಳಿದ ವರ್ಗದ ಪರವಾಗಿದ್ದಾರೆ. ಈ ಸರಿ ನಮಗೆಲ್ಲ ಅಭಿವೃದ್ಧಿ ಪೂರ್ವಕವಾದಂತ ಬಜೆಟ್ ಸಿಗುತ್ತೆ. ಮತ್ತೆ ಹೊಸದಾಗಿ ನಮ್ಮೆಲ್ಲ ಶಾಸಕರು ಗೆದ್ದು ಬಂದಿದ್ದಾರೆ. ನಿಮ್ಮ ಕಡೆನೂ ಜಾಸ್ತಿ ಇದ್ದಾರೆ, 135 ಜನ ಪ್ಲಸ್ 1. ಎಲ್ಲರಿಗೂ ವಿಶ್ವಾಸ ಇತ್ತು ಅಭಿವೃದ್ಧಿಗೆ ಈ ಸರಿ ಭರಪೂರ್ವಾದಂತ ಹಣ ಬರುತ್ತೆ. ನಮ್ಮ ಶಾಸಕರ ನಿಧಿ 2 ಕೋಟಿನೂ ಕೂಡ ಇಮಿಡಿಯೇಟ್ ಆಗಿ ಬರ್ತೈತೆ. ಈ ತರದ ಒಂದು ಭರವಸೆಯನ್ನ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಈ ಬಜೆಟ್ ಅನ್ನ ನೋಡಿ ಹೇಳೋದಾದ್ರೆ ಆಸೆ ಭರವಸೆ ಎಲ್ಲ ಇಟ್ಕೊಂಡು ಒಂಥರ ಹಬ್ಬದ ವಾತಾವರಣ. ಬಜೆಟ್ ದಿನ ನಮಗೆಲ್ಲ ಒಂದು ಹಬ್ಬದ ವಾತಾವರಣ. ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು, ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು, ಅಂಗಡಿಯಲ್ಲಿ ಏನಿಲ್ಲ ಖಾಲಿ ಡಬ್ಬ ಖಾಲಿ ಡಬ್ಬ. ಏನೂ ಇಲ್ಲ. ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಚಕಾರ ಮಾತೂ ಇಲ್ಲ. ಅಭಿವೃದ್ಧಿ, ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ, ನಮ್ಮ GDP ಗ್ರೋತ್ ಆಗ್ಬೇಕಾದ್ರೆ ಹೆಚ್ಚು ಅಭಿವೃದ್ಧಿಗೆ ಇನ್ವೆಸ್ಟ್ ಮಾಡ್ಬೇಕು ನಾವು. ಸ್ಕೂಲ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು. ಈ ತರದ ಅಭಿವೃದ್ಧಿ ಕಾರ್ಯಗಳು ಮಾಡಿದಾಗ ಅದು ಅಸೆಟ್ ಆಗ್ತೈತೆ. ಈ ಅಸೆಟ್ ಇಂದ ರಾಜ್ಯದ ಆದಾಯನೂ ಕೂಡ ಜಾಸ್ತಿ ಆಗ್ತವೆ. ಫ್ಲೈಓವರ್ಸ್, ಬ್ರಿಡ್ಜ್ಗಳು, ಈ ತರದ್ದೆಲ್ಲ ಮಾಡಿದಾಗ ಇಲ್ಲಿ ಆ ತರದ್ದು ಏನೂ ಇಲ್ಲ. ಬೆಳಗ್ಗೆನೂ ಕೂಡ ನಾನು ಹೇಳ್ತಾ ಇಲ್ಲ ಇದನ್ನ, ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ. ನಾವು ಹೇಳಿದ್ರೆ ಅದೇನೋ ಹೇಳ್ತಾರಲ್ಲ, ಕೂಗು ಹಾಕಿದ್ರೆ ಅದು ಗಿರಿಗೆ ಮುಟ್ಟಲ್ಲ. ಅದೆಲ್ಲ ಯಾರು ಕೂಗ್ತಾ ಇರೋದು? ನಮ್ಮ ಸ್ನೇಹಿತರಾದಂತ ಕಾಂಗ್ರೆಸ್ ಶಾಸಕರು ಬೆಳಗ್ಗೆ ಮಾತಾಡ್ತಾ ಹೇಳುದು. ಈಗ ಅವ್ರಿಗೆ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ. BR ಪಾಟೀಲ್ರು KDP ಸಭೆಯಲ್ಲಿ, ಪಾಟೀಲ್ರೆ KDP ಸಭೆಯಲ್ಲಿ ಹೇಳಿದ್ರು 7 ತಿಂಗಳಿಂದ ಒಂದೇ ಒಂದು ಕಲ್ಲುನು ಹಾಕಿಲ್ಲ ಅಂತ KDP ಸಭೆಯಲ್ಲಿ ಹೇಳಿದ್ರು. ಅದೆಲ್ಲ ರೆಕಾರ್ಡ್ಗೆ ಹೋಗಿರೋದು, ನಾನು ಹೇಳ್ತಾ ಇರೋದು. ಅವ್ರು ಹೇಳಿರೋದು ಪತ್ರಿಕೆಯಲ್ಲೂ ಬಂದಿದೆ, ರೆಕಾರ್ಡಲ್ಲೂ ಹೋಗಿದೆ ಅವ್ರು ಹೇಳಿದ್ರು. ಆಮೇಲೆ 20 ಶಾಸಕರು ಸಹಿ ಮಾಡಿ ಅನುದಾನಕ್ಕೆ ಕೊಟ್ಟಿಲ್ಲ ಅಂತೇಳಿ ರಾಜೀನಾಮೆ ಕೊಡ್ತೀನಿ ಅಂತನೂ ಬಂತು ಪತ್ರಿಕೆಯಲ್ಲಿ. ಆ ಪತ್ರ ಓಡಾಡ್ತು, ವಾಟ್ಸಪ್ ಅಲ್ಲಿ, ಪತ್ರಿಕೆಯಲ್ಲಿ, ಮಾಧ್ಯಮದೆಲ್ಲ ಓಡಾಡ್ತು ಅದೆಲ್ಲ. ಆಮೇಲೆ ಸರಿ ಅಂದ್ರು, ಕೆಲವರು ಇಲ್ಲ ಅಂದ್ರು, ಕೊನೆಗೆ ನಿಜ ಅಂತ ಒಪ್ಕೊಂಡ್ರು ಅದನ್ನು ಕೂಡ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಎಲ್ಲ ನಮ್ಮ MLA ಶಾಸಕರ ಸಭೆಯಲ್ಲಿ ಹೇಳಿದ್ರು, ನೋಡ್ರಿ ಈ 1 ವರ್ಷ 2 ವರ್ಷ ಯಾರು 1 ರೂಪಾಯಿ ಕೇಳಬಾರ್ದು. ಹಣ ಇಲ್ಲ ಸರ್ಕಾರದಲ್ಲಿ, ಅಭಿವೃದ್ಧಿಗೆ 1 ಪೈಸಾ ಕೇಳಬೇಡ್ರಿ. ಫ್ರೀ ಕೊಟ್ಟಿದ್ರಿ, ಫ್ರೀನೇ ತೋರಿಸ್ಕೊಂಡು ಹೋಗಿ ಎಲ್ಲ. 65,000 ಕೋಟಿ ಬೇಕು, ಅದನ್ನೇ ತೋರಿಸ್ಕೊಂಡು ಹೋಗಿ 1 ರೂಪಾಯಿ ಕೊಡಲ್ಲ ಅಂದ್ರು. ಇನ್ನೂ ಮುಂದೆ ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇಲ್ಲ, ಅವ್ರಿಗೆ ಇನ್ನೂ ಅವಾಗ ಆ ಪೋಸ್ಟ್ ಕೊಟ್ಟಿರಲ್ಲ. ಯಾವ್ದು ಕೊಟ್ಟಿದಾರಲ್ಲ, ಹೌದು, ಕ್ಯಾಬಿನೆಟ್ ರ್ಯಾಂಕ್ ಅಡ್ವೈಸರ್, ಆರ್ಥಿಕ ಸಲಹೆಗಾರರು, ಅವ್ರಿಗೆ ಅವಾಗ ಪೋಸ್ಟ್ ಕೊಟ್ಟಿಲ್ಲ. ಅವಾಗ ಕೊಟ್ಟಾದ್ಮೇಲೂ ಹೇಳಿದ್ರು ಅವರು, ಬಸವರಾಜಿ, ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು. ಅವ್ರು ಹೇಳಿರೋದು ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಯಾವುದೇ ಅಭಿವೃದ್ಧಿ ಕಾರ್ಯ ತೆಗೆದುಕೊಳ್ಳಲು ಆಗುವುದಿಲ್ಲ ಅವರೇ ಹೇಳಿದ್ದಾರೆ. ಅಂದ್ರೆ ಅಭಿವೃದ್ಧಿ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ. ಪತ್ರಿಕೆಯಲ್ಲಿ ಒಂದಲ್ಲ 16 ಬಾರಿನೂ ಕೂಡ ಪತ್ರಿಕೆಯಲ್ಲಿ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ನಾನು ಸನ್ಮಾನ್ಯ ಉಪಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ 2023-24ರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅನ್ನೋ ಗುರಿ 1,75,653 ಕೋಟಿ. 23-24ರಲ್ಲಿ ನಮ್ಮ ಗುರಿ ಇರೋದು. 23-24ರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಮಾಡಿದ್ರಿ? 1,61,494 ಕೋಟಿ ರೂಪಾಯಿ. ಗುರಿ ಇದ್ದಿದ್ದು ಜಾಸ್ತಿ, ಕಲೆಕ್ಷನ್ ಆಗಿದ್ದು ಕಡಿಮೆ. ಎಷ್ಟು? 2023-24ರಲ್ಲಿ 14,159 ಕೋಟಿ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ. ನಾವೇನು ಗುರಿ ಕೊಟ್ಟಿದ್ರಿ, ಆ ಗುರಿನ ನಮ್ಮ ಕೈಲಿ ರೀಚ್ ಆಗಕ್ಕಾಗಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಆ ಗುರಿನ ತಪ್ಪಿದೆ. ನಾವು ಇಷ್ಟು ಮಾಡ್ತೀರಿ, ಇಷ್ಟು ಕಲೆಕ್ಷನ್ ಆಗ್ತೈತೆ ಟ್ಯಾಕ್ಸ್ ಅಂತ ಹೇಳಿದ್ರಿ, ಅದನ್ನ ಮಾಡಕ್ಕಾಗ್ಲಿಲ್ಲ. ಅದು ಕೂಡ ಬಿಜೆಪಿ ಸರ್ಕಾರ ಇದ್ದಾಗ 22-23ರಲ್ಲಿ 125.77 ಕೋಟಿ ವೆಚ್ಚ ಮಾಡಿತ್ತು ನೇಕಾರರ ಪ್ಯಾಕೇಜ್ ಒಂದು ಕೊಟ್ಟು.
2023ರಲ್ಲಿ ನಮ್ಮ ಇವರು ಸಿದ್ದರಾಮಯ್ಯನವರ ಬಜೆಟ್ ಅಲ್ಲಿ 103 ಕೋಟಿ ಇಟ್ಟಿದ್ರು. ನಾವು 125 ಕೋಟಿ ಕೊಟ್ಟಿದ್ರಿ. ಕಳೆದ ಬಾರಿ ಬಜೆಟ್ ಅಲ್ಲಿ ಅದು 103 ಕೋಟಿಗೆ ಬಂತು. ಈ ಬಜೆಟ್ ಅಲ್ಲಿ ಅದು ಕಾಣೆ ಆಗೋಗ್ಬಿಟ್ಟಿದೆ. ನೇಕಾರರಿಗೆ ಏನು ಇಲ್ಲ. ಕೊಟ್ಟಿದ್ದಾರನಪ್ಪ? ಏನು ಕೊಟ್ಟಿಲ್ಲ. ನೇಕಾರರಿಗೆ ಏನು ಕೊಟ್ಟಿಲ್ಲ. ನಾವಿದ್ದಾಗ 125 ಕೋಟಿ ಕೊಟ್ಟಿದ್ರಿ. ಆಮೇಲೆ ನಮ್ಮ ಸರ್ಕಾರ 2023-24 ನೇಕಾರರ ಸಾಲವನ್ನ ಮನ್ನಾ ಮಾಡಿದ್ರಿ. ನೇಕಾರ ಸಾಲ ಮನ್ನಾ ಮಾಡಿದ್ರಿ. 3.68 ಕೋಟಿ ಹಣವನ್ನ ನಾವು ಬಜೆಟ್ ಅಲ್ಲಿ ಇಟ್ಟು ನಾವು ರೈತರ ಸಾಲ ನೇಕಾರರ ಸಾಲ ಮನ್ನಾ ಮಾಡಿದ್ವಿ. ಮನ್ನಾ ಮಾಡಿರ್ತಾನಪ್ಪ? ಮಾಡಿದ್ರು. ಇವಾಗ ಮಾಡಿದಾರಾ? ಇಲ್ಲ, ಏನು ಇಲ್ಲ.